ಮತ್ತೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹುಡುಗರ. ಇದ್ರಲ್ಲಿ ಏನಂತ ಹೇಳಿದ್ರೆ ನಮ್ಮ ಇಮೇಜು ಆಬ್ಜೆಕ್ಟು ಎರಡು ಒಂದೇ ಫೋಟೋದಲ್ಲಿ ಇದೆ ಅಲ್ವಾ. ಸೊ ಪ್ರಶ್ನೆ ಏನಂತ ಹೇಳಿದ್ರೆ ಇಮೇಜ್ ಇಸ್ ಕ್ಯಾಪ್ಚರ್ಡ್ ಆನ್ ಅ ಸ್ಕ್ರೀನ್ ಅಟ್ ಅ ಡಿಸ್ಟೆನ್ಸ್ ಆಫ್ ಅಪ್ರಾಕ್ಸಿಮೇಟ್ಲಿ 30 centimeter. Find the radius of curvature in the nature of the mirror given the object distance is approximately 40 centimeter. ಅಂತ ಏನ್ ಹೇಳ್ತಾ ಇದೀವಿ ಇಲ್ಲಿ, ಇಮೇಜು ನಮ್ಮ 30 ಸೆಂಟಿಮೀಟರ್ ಅಲ್ಲಿ ಇದೆ, ಆಬ್ಜೆಕ್ಟ್ 40 ಸೆಂಟಿಮೀಟರ್ ಹತ್ರ ಇಟ್ಟಿದೀವಿ. ಎಂತ ಮಿರರ್ ಮತ್ತೆ ರೇಡಿಯಸ್ ಆಫ್ ಕರ್ವೇಚರ್ ಏನು ಅಂತ ಹೇಳಿ ಪ್ರಶ್ನೆ. ಎಂತ ಮಿರರ್ ನಿಮ್ಗೆ ಗೊತ್ತಿದೆ, ನಾನು ಏನು ಹೇಳೋದಕ್ಕೋಗಲ್ಲ. ರೇಡಿಯಸ್ ಆಫ್ ಕರ್ವೇಚರ್ ಹೇಗಲ್ಲ ಎಷ್ಟಿದೆ ಅಂತ ಹೇಳಿ ಪ್ರಶ್ನೆ ಅಲ್ವಾ. ಸೊ ನೀವು ಕ್ಯಾಲ್ಕುಲೇಟರ್ ಉಪಯೋಗಿಸೋದಾಗಿದ್ರೆ ಉಪಯೋಗಿಸ್ಬೋದು. ಗಿವನ್ ಸುಲಭದ ಪ್ರಶ್ನೆ ಇದು ಕೊನೆಯದಾಗಿ ಪ್ರಾಕ್ಟಿಕಲ್ ಆಗಿ ನೋಡೋಣ ನಿಮ್ಮ ಉತ್ತರ ಸರಿ ಇದೆಯೋ ಇಲ್ವೋ ಅಂತ ಹೇಳಿ. ಪಾಸ್ ಮಾಡಬೇಕು ಆಯ್ತಾ. ನಿಮ್ಮ ಉತ್ತರ ಹೀಗಿದೆ. ಇದರಲ್ಲಿ ಯು ಬಂದು ಆಬ್ಜೆಕ್ಟ್ ಎಲ್ಲಿದೆ, ಆಬ್ಜೆಕ್ಟ್ ಬಂದು ಇಲ್ಲಿದೆ ಅಂತ ಹೇಳಿದ್ರೆ 40. ಇಲ್ಲಿ ನೋಡ್ಬೋದು ಇದು 30, ಇದು 35, ಇದು 40, ಅಪ್ರಾಕ್ಸಿಮೇಟ್ಲಿ 40 ಸೆಂಟಿಮೀಟರ್. ಮೈನಸ್ ಇಮೇಜ್ ಎಲ್ಲಿದೆ, -30 ಸೆಂಟಿಮೀಟರ್ ಅಲ್ವಾ. ಸೊ ನೆಗೆಟಿವ್ ಏನಕ್ಕೆ ಅಂತ ಗೊತ್ತಿದೆಯಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಈ ತರ ರಿಯಲ್ ಇಮೇಜು ಆಬ್ಜೆಕ್ಟ್ ಕಡೆನೇ ಇದೆ, ಹಾಗಾಗಿ ಮಿರರ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ, ಟು ದ ಲೆಫ್ಟ್ ಆಫ್ ದ ಮಿರರ್ ಅಂತ ಹೇಳ್ಬೋದು. ರೇಡಿಯಸ್ ಆಫ್ ಕರ್ವೇಚರ್ ಏನು ಅಂತ ಹೇಳಿ ಪ್ರಶ್ನೆ ಅಲ್ವಾ. ಅದು ಬಿಟ್ರೆ ನೇಚರ್ ಆಫ್ ದ ಮಿರರ್. ನೇಚರ್ ಆಫ್ ಮಿರರ್ ನಾನು ಹೇಳೋದಕ್ಕೋಗಲ್ಲ, ನಿಮ್ಗೆ ಗೊತ್ತಿರಬೇಕಿದೆ ಆಲ್ರೆಡಿ. ನೇಚರ್ ಆಫ್ ಮಿರರ್ ನಿಮ್ಮ ವರ್ಕಿಂಗ್ ಈ ರೀತಿಯಲ್ಲಿದೆ. 1/f is equal to 1/v plus 1/u. ಸೊ 1/f, ಯಾಕಂದ್ರೆ f ಥ್ರೂ r ಕಂಡುಹಿಡಿಯುತ್ತಲ್ವಾ, ಹಾಗಾಗಿ ಈ ರೀತಿಯಲ್ಲಿ ಮಾಡ್ಬೋದು. -1/30 -1/40, ಇಲ್ಲಿ LCM ಬಂದು 120 -7/120 ಅಲ್ವಾ. ಇದು ನಾರ್ಮಲ್ LCM ಅಡಿಷನ್ ಸಬ್ಟ್ರಾಕ್ಷನ್ ಹುಡುಗರು ಅಷ್ಟೇನೇನಿಲ್ಲ, ಇದು ಅಡಿಷನ್ ಹೇಳಬೇಕು ಅಂತ ಹೇಳಿದ್ರೆ. ಸೊ f is equal to -120/7. ಎಷ್ಟು ಬರ್ತಿದೋ ಮೈನಸ್ ಇಲ್ಲಿ ಮಾಡಿದೀನಿ ನೋಡಿ, ಇಲ್ಲಿ ಮಾಡಿದ್ದೀನಿ 120/7 17.14, ಅಪ್ರಾಕ್ಸಿಮೇಟ್ಲಿ 17.14 ಅಲ್ವಾ ಸೆಂಟಿಮೀಟರ್. ಮುಂದಿನ ಭಾಗ ರೇಡಿಯಸ್ ಆಫ್ ಕರ್ವೇಚರ್ ಕಂಡುಹಿಡಿಯಬೇಕು. r is equal to 2f ಅಲ್ವಾ, -34 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ಲಿ. ಸೊ ಇದನ್ನ ನೀವು ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊದಲೇ ರೇ ಡಯಾಗ್ರಾಮ್ ಅಲ್ಲಿ ಇದೆ, ಇದೇ ವ್ಯಾಲ್ಯೂ ಬರುತ್ತೆ ನಿಮ್ಮ ರೇಡಿಯಸ್ ಆಫ್ ಕರ್ವೇಚರ್. ಸೊ ಅದ್ರಲ್ಲಿ ಪ್ರಾಕ್ಟಿಕಲಿ ಅದೇ ಮಿರರ್ನ ಇಲ್ಲೂ ಕೂಡ ಉಪಯೋಗಿಸಿರೋದು, ಹಾಗಾಗಿ ನೀವು ವೆರಿಫೈ ಮಾಡ್ಬೋದಲ್ಲ ಹೋಗಿ. ಸೊ ನೀವು ಏನೇ ಮಾಡಿದ್ರು ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ನೀವು ವೆರಿಫೈ ಮಾಡ್ಬೋದು ಕಾನ್ಸೆಪ್ಟ್ನ. ಎಂಥ ಸಿಲೆಬಸ್ ಆಗಿರಲಿ ಪ್ರಾಕ್ಟಿಕಲ್ ವೆರಿಫೈ ಮಾಡ್ಬೋದು ಆಯ್ತಾ. ಸೊ ಪಾಸ್ ಮಾಡಿಕೊಂಡು ನೋಡ್ಕೊಂಡವ್ರು ನೋಡ್ಕೊಬೋದು, ಮತ್ತೆ ಬರೆಯೋರು ಬರ್ಕೊಬೋದು. ಮತ್ತೆ ಇದು ನೇಚರ್ ಆಫ್ ಮಿರರ್ ಬಂದು ಕಾನ್ವರ್ಜಿಂಗ್ ಮಿರರ್ ಅಂತ ಹೇಳಿ ಬರಿಬೇಕಾಗುತ್ತೆ, ಸರಿನಾ. ಅದೊಂದು ಬರೆದು ಬಿಡ್ತೀನಿ. ನೇಚರ್ ಆಫ್ ಮಿರರ್ is equal to converging.